ತುಂಬ ಸಂತೋಷವಾಗ್ತಾ ಇದೆ. ಇದನ್ನ ಈ ಕಾರ್ಯಕ್ರಮ ನಾನು ಕಳೆದ 8-10 ವರ್ಷಗಳಿಂದ ನಮ್ಮ ಚಿನ್ನಪ್ಪಗೌಡರು ಪ್ರತಿ ಸರ್ತಿ ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಹೇಳ್ತಿದ್ರು. ನನಗೆ ಬರಲಿಕ್ಕೆ ಆಗಿಲ್ಲ. ಕೆಲವೊಂದು ವರ್ಷ ಮೊದಲೊಂದು ಬಂದದ್ದು ನೆನಪಿದೆ. ಯಾಕಂದರೆ ನನಗೀಗ ದೈಹಿಕವಾಗಿ ಸ್ವಲ್ಪ ಅಡಚಣೆಗಳಿದೆ ಬರಲಿಕ್ಕಾಗಲ್ಲ. ಈ ಸರ್ತಿನೂ ಬರುವ ಮನಸ್ಸು ಇರಲಿಲ್ಲ. ಆದರೆ ತುಂಬ ಒತ್ತಾಯ ಮಾಡಿದಕ್ಕೆ ಆಯಿತು ಈ ಸರ್ತಿ ಬರ್ತೇನೆ. ಯಾಕಂದರೆ ಅದರಲ್ಲೂ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು. ಅದು ತುಂಬ ದೊಡ್ಡ ಭಾರ ಇತ್ತು ತಲೆ ಮೇಲೆ. ಇವತ್ತೀಗ ಆ DD 1 ಕೋಟಿ DD ಸಾಹೇಬ್ರಿಗೆ ಕೊಟ್ಟ ನಂತರ ಆ ಭಾರ ಎಲ್ಲ ಇಳಿದು ಬಿಟ್ಟಿದೆ. ಯಾವುದು ಯಾಕಂದರೆ ಇದು ಚಿನ್ನಪ್ಪಗೌಡರು ಮತ್ತು ಅವರ ಸಹಪಾಠಿಗಳು ಧನಂಜಯ ಕುಂಬ್ಳೆ ಮತ್ತು ಕುಲಪತಿಗಳು ಡಾಕ್ಟರ್ ಧರ್ಮ ಅವರು ಎಲ್ಲರೂ ಸಾಧಾರಣ 4-5 ತಿಂಗಳಿಂದ ಒತ್ತಾಯ ಮಾಡ್ತಾಯಿದ್ರು. ಯಾಕಂದರೆ ಇದು 2009ನೇ ಇಸ್ವಿಯಲ್ಲಿ ನಾನು ಎಲ್ಲರೂ ಕೇಳ್ತಾಯಿದ್ರು. ಈ ಸಮಾರಂಭಕ್ಕೆ ಇನ್ವಿಟೇಷನ್ ಎಲ್ರಿಗೂ ಹೋಗಿತ್ತು. ಎಲ್ಲರೂ ಕೇಳಿದ್ರು ನನಗೆ ನಿನಗೆ ಮತ್ತು ಯಕ್ಷಗಾನ ಕೇಂದ್ರಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಯಾವ ರೀತಿಯ ಸಂಬಂಧ ಅಂತ ಕೇಳಿದರು. ನಾನು ಅವ್ರಿಗೆ ಹೇಳ್ತಿದ್ದೆ, ಈ ಸಂಬಂಧ ಕಮ್ಮಿ ವಿಷಯದಲ್ಲೆಲ್ಲ ದೊಡ್ಡ ವಿಷಯದಲ್ಲಿ ನಾನು ಇಫ್ ಎಟ್ ಆಲ್ ವಾಟ್ ಎವರ್ ಐ ಆಮ್ ಟುಡೇ, ವಾಟ್ ಎವರ್ ಐ ಹ್ಯಾವ್ ಟುಡೇ, ಇಟ್ಸ್ ಆಲ್ ಬಿಕಾಸ್ ಆಫ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ, ಮ್ಯಾಂಗ್ಳೂರ್ ಕಾಲೇಜ್. ನಾನು ಕಲ್ತದ್ದು ನನ್ನ ವಿಷಯ ನಾನು ಒಂದು ಕೇವಲ ಜಾಸ್ತಿ ಹೇಳೋಲ್ಲ. ಯಾಕಂದರೆ ಈಗ ಮಾತನಾಡಲಿಕ್ಕೆ ತುಂಬ ಜನರು ಹೆಚ್ಚು ಮಾತನಾಡೋದ್ರಿಂದ ನನಗೆ ಮಾತನಾಡಲಿಕ್ಕೆ ಅಷ್ಟು ಸಮಯದ ಅಭಾವ ಇದೆ. ನೀವೆಲ್ಲರೂ ನೆನೆಸ್ಬೋದು ಏನು ಪೈಗಳು ಇನ್ನೂ ಜಾಸ್ತಿ ಮಾತನಾಡಿ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ನೆನೆಸ್ಬೋದು. ಆದರೆ ದಯವಿಟ್ಟು ನಾನು ಸಂಕ್ಷಿಪ್ತವಾಗಿ ಮಾತಾಡ್ತೇನೆ. ನನಗೆ ನಾನು ಮಂಗಳೂರಲ್ಲಿ ಜನಿಸಿದವ. ಮಂಗಳೂರು ನನ್ನ ಜನ್ಮಭೂಮಿ. ಮಂಗಳೂರಿನಲ್ಲಿ ನನಗೆ ವಿದ್ಯಾಭ್ಯಾಸ, ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ಕೆನರಾ ಹೈಸ್ಕೂಲು ಮತ್ತು ನನ್ನ ಕಾಲೇಜು ವಿದ್ಯಾಭ್ಯಾಸ ಸರ್ಕಾರಿ ಆಗ ಸರ್ಕಾರಿ ಕಾಲೇಜ್ ಅಂತ ಹೇಳ್ತೀವಿ, ಗೌರ್ಮೆಂಟ್ ಕಾಲೇಜ್ ಹಂಪನಘಟ್ಟದಲ್ಲಿ ಮ್ಯಾಂಗ್ಳೂರು. ಈಗ ಅದು ವಿಶ್ವವಿದ್ಯಾನಿಲಯ ಕಾಲೇಜ್ ಆಗಿದೆ. ಆ ಕಾಲೇಜಿನ ನಾನು ಹಳೆಯ ವಿದ್ಯಾರ್ಥಿ. ಆ ಕಾಲೇಜು ಮತ್ತು ಇದು ಈ 2 ಕಡೆಯಲ್ಲಿ ಆದ ನಂತರ ಮೈಸೂರಿನ ಜಯಚಾಮರಾಜೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಆಗ 5 ವರ್ಷದ ಇಂಜಿನಿಯರಿಂಗ್ ಕೋರ್ಸು. ಈಗಿನ ಹಾಗೆ 4 ವರ್ಷ ಇರಲಿಲ್ಲ. ಇಂಟಗ್ರೇಟೆಡ್ ಕೋರ್ಸ್ ಅಂತ 5 ವರ್ಷ ಕೋರ್ಸು. ಮತ್ತು ಲಾ, ಶಾರದಾ ಲಾ ಅಂದ ದೊಡ್ಡ ಐ ಹ್ಯಾಡ್ ಎ ವೆರಿ ಲಾಂಗ್ ಕ್ಯಾರಿಯರ್, ಎಜುಕೇಷನಲ್ ಕ್ಯಾರಿಯರ್. ಅದಾದ ನಂತರ ನಾನು ಪ್ರತಿ ಸರ್ತಿ ಹೇಳಿದೆ, ಇಷ್ಟು ವಿದ್ಯಾಭ್ಯಾಸ ಸಂಸ್ಥೆಗಳಲ್ಲಿ ಕಲ್ತಿದ್ದೇನೆ. ಆದರೆ 2 ವಿದ್ಯಾಸಂಸ್ಥೆಗಳಿಗೆ ನಾನು ಮರೆಯುವಾಗಿಲ್ಲ. ನನ್ನ ಲೈಫಲ್ಲಿ ನಾನು ಸಾಯೋ ತನಕನೂ ಮರೆಯೋದಿಲ್ಲ. ಅಷ್ಟು ಇದು. ಒಂದು ಕೆನರಾ ಹೈಸ್ಕೂಲ್ ನಾನು ಕಲ್ತದ್ದು, ಇನ್ನೊಂದು ಸರ್ಕಾರಿ ಕಾಲೇಜು. ಸರ್ಕಾರಿ ಕಾಲೇಜ್ ಮಾತ್ರ. ಮತ್ತು ನನಗೆ ವಿಶ್ವವಿದ್ಯಾಲಯದಲ್ಲಿ ಸೇವೆ ಮಾಡುವ ಒಂದಿದ್ದು 3 ವರ್ಷ ಇಲ್ಲಿ ಯೂನಿವರ್ಸಿಟಿ ಸಿಂಡಿಕೇಟ್ ಮೆಂಬರ್ ಆಗಿ ಕೆಲಸ ಮಾಡುವ ಅವಕಾಶವೂ ಸಿಕ್ಕಿತ್ತು ನನಗೆ. ಅದರಲ್ಲಿ ತುಂಬ ಇಲ್ಲಿಯ ಯೂನಿವರ್ಸಿಟಿ ಆಗ ಟೈಮ್ನಲ್ಲಿ ನನಗೆ ಒಳ್ಳೆಯ ಸಹಪಾಠಿಗಳಿದ್ದರು. ಸಿಂಡಿಕೇಟಲ್ಲಿ ಎಲ್ಲರೂ ಕೇಳ್ತಿದ್ರು. ತುಂಬ ರೀತಿಯ ಪ್ರೋಗ್ರೆಸಿವ್ ಸ್ಕೀಮ್ಸ್ ನಾವು ತಂದಿದ್ದೇವೆ ಅಲ್ಲಿ. ಅದರಲ್ಲೂ ಎಂಪ್ಲಾಯೀಸ್ಗಳಿಗೆ. ಯಾಕೆಂದರೆ ಯಾವಾಗಲೂ ಯಾವ ಇನ್ಸ್ಟಿಟ್ಯೂಷನ್ ಹೆಲ್ದಿ ಇನ್ಸ್ಟಿಟ್ಯೂಷನ್ ಬೇಕಾದರೆ ಹೆಲ್ದಿ ಎಂಪ್ಲಾಯೀಸ್ ಇರಬೇಕು. ಅದೇ ಭಾವನೆಯಲ್ಲಿ ಇಲ್ಲಿ ತುಂಬ ರೀತಿಯಲ್ಲಿ ಇದು ಮಾಡ್ತಿದ್ದೆ. ಆಗ ನನ್ನ ಸರ್ಕಾರಿ ಕಾಲೇಜಿನ ನನ್ನ ಶಿಕ್ಷಣ ಅದು ನೀವು ಯಾರು ಈಗ ಹೇಳಿದರೆ ನಂಬಲಿಕ್ಕಿಲ್ಲ. ಆ ರೀತಿಯ ನನಗೆ ಸಿಕ್ಕಿದ ಲಾಭ ಅದು. ಆ ಕಾಲೇಜಿಗೆ ಕಲ್ತದ್ದು ಎಂಥದಂತ ಗೊತ್ತಿಲ್ಲ. ಮೊದಲು ನಾಟಕ ಅಂದರೆ ಓಡಾಡ್ತಿದ್ದೆ ಹೆದರ್ಕೊಂಡು. ಶಾಲೆಯಲ್ಲಿ ನಮ್ಮ ಕೃಷ್ಣ ಮಾಸ್ಟರ್ ಅಂತ ಇದ್ದರು, ನಾಟಕಕ್ಕೆ ಆ್ಯಕ್ಟಿಂಗ್ ಮಾಡೋಂಥ. ಇಲ್ಲ, ಅದು ಸರ್ಕಾರಿ ಕಾಲೇಜಲ್ಲದು ಕೋ ಎಜುಕೇಷನ್ದು ಪ್ರಭಾವ ಅಥವಾ ಕಾಲೇಜಿನ ಹಿರಿಮೆ ಅದು ಗೊತ್ತಿಲ್ಲ. ಕಲ್ಚರಲ್ ಆ್ಯಕ್ಟಿವಿಟಿಗಂತೂ ತುಂಬ ರೀತಿಯ ಸಪೋರ್ಟ್ ಸಿಕ್ಕಿದೆ. ಆ ಕಾಲೇಜಲ್ಲಿ ನಾನು ಈಗಲೂ ನೆನಪಿದೆ, ಒಂದು ಬಿಷಪ್ ಕ್ಯಾಂಡಲ್ ಸ್ಟಿಕ್ ನಾಟಕಕ್ಕೆ ಒಂದು ಕಾನ್ವಿಟ್ ಡ್ರಾಮಾ ರೋಲಿಗೆ 14-15 ಜನರು ಕಾಂಪಿಟೇಟರ್ಸ್. ಆ ಕಾಂಪಿಟೇಷನ್ನಲ್ಲಿ ಇದಾಗಂಥ ಒಂದು ಕಾಲ ನೋಡಿ. ಒಂದು ಕಾಲದಲ್ಲಿ ನಾಟಕಕ್ಕೆ ಬರುವುದಂದರೆ ಹೆದರ್ತಿದ್ದೆ, ಹಿಂದೆ ಹೋಗ್ತಿದ್ದೆ. ಇದಕ್ಕೆ ಕಾಂಪಿಟೇಷನಲ್ಲಿ ಆ ರೋಲ್ ಸಿಕ್ಕಿದ್ದು. ಅದರ ನೆಕ್ಸ್ಟು ಮ್ಯಾಕ್ಬೆತ್ ಅಂತ ಶೇಕ್ಸ್ಪಿಯರ್ ಡ್ರಾಮಾ ಸರ್ಕಾರಿ ಕಾಲೇಜಲ್ಲಿ, ಅದರಲ್ಲೂ ಮ್ಯಾಕ್ಬೆತ್ ಆಗಿ ಆ್ಯಕ್ಟ್ ಮಾಡೋದು ಇದು ಬಂತು. ಅದೇ ರೀತಿ ನಂತರ ಅಲ್ಲಿ ಮಂಗಳೂರಲ್ಲಿ ರೆಕಾರ್ಡ್ ಅಂತ ಹೇಳಿದ್ರೆ ಕೊಂಕಣಿ ನಾಟಕ ನಾವು ಅಲ್ಲಿ ಸರ್ಕಾರಿ ಕಾಲೇಜಲ್ಲಿ ಮಾಡಿದ್ದೇವೆ. ಅದು ಮಾತ್ರ ಅಲ್ಲ, ಹಲವಾರು ನಾಟಕ ಕಡೆಗೆ ಅದೇ ಇದರಿಂದ ಫಿಲ್ಮ್ನಲ್ಲಿ ಆ್ಯಕ್ಟ್ ಮಾಡುವ ಒಂದು ಅವಕಾಶವೂ ಸಿಕ್ಕಿತ್ತು. ಒಂದು 3-4 ಕೊಂಕಣಿ ಫಿಲ್ಮ್ನಲ್ಲಿ ಆ್ಯಕ್ಟ್ ಮಾಡೋ ಸಂದರ್ಭ ಸಿಕ್ಕಿತ್ತು. ಅದು ಮಾತ್ರ ಅಲ್ಲ, ಆ ದಿನಗಳು ಅಂತ ನೀವು ನೋಡಿದರೆ ಸಣ್ಣ ರೋಲು, ದೊಡ್ಡ ರೋಲ್ ಇತ್ತು. ನನಗೆ ಟೈಮ್ ಇಲ್ಲ. ಯಾಕಂದರೆ ನನ್ನ ಉದ್ಯಮಿ ಒಬ್ಬ
ತುಂಬ ಬ್ಯುಸಿ ಮನುಷ್ಯ ಅಂತ ಹೇಳಿ ಅದು ಒತ್ತಾಯಕ್ಕೆ ಒಂದು ರೋಲಲ್ಲಿ ಆ್ಯಕ್ಟ್ ಮಾಡಿದೆ. ಅದು ಒಂದು ಅನುಭವ ನನಗೆ ಬಂತು. ಯಾಕೆಂದರೆ ಅಷ್ಟು ಇದು. ಅದ ನಂತರ NCC ಹೇಳಲಿಕ್ಕೆ ನಂಬಲಿಕ್ಕಿಲ್ಲ. 7 ವರ್ಷ NCCಯಲ್ಲಿ ಟೈಮ್ ತಗೊಂಡಿದ್ದೇನೆ. ಆ ಸರ್ಕಾರಿ ಕಾಲೇಜಲ್ಲಿ 4 ವರ್ಷ NCCಯಲ್ಲಿ ಇಡೀ ರಾಜ್ಯವನ್ನೇ ರಿಪಬ್ಲಿಕ್ ಡೇ ಪರೇಡಲ್ಲಿ ರಾಜ್ಯವನ್ನು ಪ್ರತಿನಿಧಿಸ್ತೇನೆ. ಐ ಲೆಟ್ ದ ಸ್ಟೇಟ್ ಕಾಂಟಿಜೆಂಟ್ ಇನ್ ರಿಪಬ್ಲಿಕ್ ಡೇ ಪರೇಡ್. ಅದು ಮಾತ್ರ ಅಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಂದ ಪಾರಿತೋಷಕವನ್ನು ತಗೊಳ್ಳುವ ಅದೊಂದು ಅನುಭವ ನನಗೆ ಸಿಕ್ಕಿತ್ತು. ಯಾಕಂದರೆ ಈ ಸರ್ಕಾರಿ ಕಾಲೇಜ್ ನನಗೆ ಸಿಕ್ಕಿದ್ದು ಎಷ್ಟು ಸಿಕ್ಕಿದೆ ಅಂದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೂ ನಿಮಗೆ ಸಿಕ್ಕಿರ್ಲಿಕ್ಕಿಲ್ಲ, ಯಾವ ಹಳೆ ವಿದ್ಯಾರ್ಥಿಗೂ ಇಂಥ ಅನುಭವ ಸಿಕ್ಕಿಲ್ಲ, ನನಗೆ ಸಿಕ್ಕಿದೆ. ಅದು ಮಾತ್ರ ಅಲ್ಲ, ನಾಟಕ ಆಯಿತು, ಸ್ಪೋರ್ಟ್ಸ್ ಮತ್ತು ಗೇಮ್ಸು. ಸ್ಪೋರ್ಟ್ಸ್ ಮತ್ತು ಗೇಮ್ಸಲ್ಲಿ ಯು ನೇಮ್ ಎನಿ ಐಟಮ್ ಐ ಹ್ಯಾವ್ ಪಾರ್ಟಿಸಿಪೇಟೆಡ್ ಆ್ಯಂಡ್ ಐ ಗಾಟ್ ಆಲ್ ಲಾರೆಲ್. ನಮ್ಮ ಮನೇಲಿ ಈಗ ನೀವು ನಾನು ಭೂಷಣ ಕೇಳ್ತಾ ಇಲ್ಲ, ಯಾರಾದರೂ ನೀವು ಮನೆಗೆ ಬಂದರೆ 1000 ಗಟ್ಟಲೆ ಟ್ರೋಫಿಗಳು ನನ್ನ ಮನೆಯಲ್ಲಿ ಟ್ರೋಫಿ ರೂಮೇ ಒಂದಿದೆ. ನೀವು ದಯವಿಟ್ಟು ಮಂಗಳೂರಿಗೆ ಬಂದಾಗ ಒಂದು ನೋಡಬೇಕಂತ ನನ್ನ ಮನವಿ. ಯಾಕಂದರೆ ಅದು ಎಲ್ಲ ಕಾರಣ ಸರ್ಕಾರಿ ಕಾಲೇಜಿಂದ. ನಾನು ಪ್ರತಿ ಭೂಷಣ ಕೇಳ್ತಾ ಇಲ್ಲ, ಎಲ್ಲ ಹೇಳೋದು. ಯಾಕಂದರೆ ಕಡೆ ಸರ್ಕಾರಿ ಕಾಲೇಜು, ಕೆನರಾ ಹೈಸ್ಕೂಲ್, ಈ 2 ಇನ್ಸ್ಟಿಟ್ಯೂಷನಲ್ಲಿ ನನಗೆ ಸಿಕ್ಕಿದಂಥ ಲಾಭ. ಅದಕ್ಕೆ ನಾನು ಯಾವಾಗಲೂ ನನಗೊಂದು ಇದಿದೆ, ಯಾವುದು ನನ್ನಲ್ಲಿ ಒಂದು ಗುಣ ಇದೆ ಅಂದರೆ, ನನಗೆ ಯಾರಾದರೂ ಹೆಲ್ಪ್ ಮಾಡಿದರೆ, ನನಗೇನಾದರೂ ಅದರಲ್ಲಿ ಆದರೆ ಅದನ್ನು ನನಗೆ ಮರುಪಾವತಿ ಮಾಡೋದು ಅಲ್ಲಿ ಮಾಡುವ ತನಕ ನನಗೆ ಮನಸ್ಸಿಗೆ ಸಮಾಧಾನ ಇಲ್ಲ. ಅಂದರೆ ಪ್ರತಿ ಸರ್ತಿ ಮಂಗಳೂರಿಗೆ ಬಂದಾಗ ನಾನು ಯಾವಾಗಲೂ ಕೇಳೋದು, ಮಂಗಳೂರಿಗೋಸ್ಕರ ನಾನು ಏನು ಮಾಡಬೇಕಂತ. ಯಾಕಂದರೆ ಮಂಗಳೂರಿನ ಮಣ್ಣಿನ ಋಣ, ಮಂಗಳೂರಿನ ಗಾಳಿಯ ಋಣ, ಮಂಗಳೂರಿನ ಜನರ ಪ್ರೀತಿ ವಿಶ್ವಾಸಗಳ ಋಣ ಎಲ್ಲವೂ ನನ್ನ ತಲೆ ಮೇಲೆ ಅಷ್ಟು ಭಾರ ಇದೆ. ನಾನು ಹೇಳಿದಾಗೆ ಈಗ ಇದು ಕೂಡ ಹಾಗೆ. ಈ ಭಾರ ಕೊಟ್ಟದ್ರಿಂದ ಇವತ್ತು ತುಂಬ ಭಾರ ಕಮ್ಮಿ ಆಯ್ತು ನನ್ನಂತ ಹೇಳ್ತಾ ಇದ್ದೇನೆ. ಯಾವುದು ಹಾಗೆ ಯಾವಾಗಲೂ ತಲೆಯಲ್ಲಿ ಮಂಗಳೂರಿಗೆ ಬಂದಾಗ ಇಲ್ಲಿ ಏನು ಮಾಡ್ಬೋದಂತ. ಕೆನರಾ ಹೈಸ್ಕೂಲ್ಗಂತೂ ತುಂಬ ಕೆಲಸ ಮಾಡುವ ಅವಕಾಶ ಸಿಕ್ಕಿತ್ತು ನನಗೆ. ಕೆನರಾ ಹೈಸ್ಕೂಲ್ ಸಾಧಾರಣ 3-4 ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ಟಿದ್ದೇನೆ. ಅದು ಮಾತ್ರ ಅಲ್ಲ, ಮೊನ್ನೆ ಕೆನರಾ ಇಂಜಿನಿಯರಿಂಗ್ ಕಾಲೇಜ್ಗೆ 4.5 ಕೋಟಿದು ದೊಡ್ಡ ಆಡಿಟೋರಿಯಮನ್ನೇ, ಏರ್ ಕಂಡೀಷನ್ ಆಡಿಟೋರಿಯಂ ಕೊಡ್ತೇನೆ. ಅದು ನನ್ನ ಗುಣವನ್ನು ಕಮ್ಮಿ ಮಾಡಬೇಕಂತ. ಅದೇ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಇಲ್ಲಿ ನನಗೆ ಕೊಟ್ಟ ಸರ್ಕಾರಿ ಕಾಲೇಜಿನ ಪ್ರಯೋಜನ ಅದು ನಾನು ಹೇಗೆ ಮರುಪಾವತಿ ಮಾಡುವಾಗ ಅಂತ ಹೇಳುವಾಗ, ಫಸ್ಟು ಗೌರ್ಮೆಂಟ್ ಕಾಲೇಜಲ್ಲಿ ಒಂದು ಮ್ಯಾನೇಜ್ಮೆಂಟ್ ಬ್ಲಾಕ್ 1.5 ಕೋಟಿ ರೂಪಾಯಿದು ಮ್ಯಾನೇಜ್ಮೆಂಟ್ ಬ್ಲಾಕ್ ಕಟ್ಸಿಕೊಡಿ ಅಂತ ಹೇಳಿದ್ರು. ಅದು ನಾನು ಕಟ್ಸಿಕೊಟ್ಟೆ. ಅದು ಮಾತ್ರ ಅಲ್ಲ, ಆಗ ಒಂದು ದೊಡ್ಡ ಒಂದು ಇದು ಬಂತು, ಯಾವುದು ಅವಕಾಶ ಬಂತು. ಇಡೀ ಕಾಲೇಜಲ್ಲಿ ಕೆಲವು ಬಿಲ್ಡಿಂಗ್ಗಳು ಶೀತಲವಾಗಿದೆ, ಬೀಳುವ ಸ್ಥಿತಿಯಲ್ಲಿದೆ. ಆಗ ಎಲ್ಲ ಅಲ್ಲಿ ಆಗಿನ ವೈಸ್ ಚಾನ್ಸಲರು ಪ್ರೊಫೆಸರ್ ಕಾವೇರಿಯಪ್ಪ ಮತ್ತು ಚಿನ್ನಪ್ಪಗೌಡರು ಅವರೆಲ್ಲ ಹೇಳಿದರು, ಸರ್ಕಾರಿ ಕಾಲೇಜ್ ಬಿಲ್ಡಿಂಗು ಕಂಪ್ಲೀಟ್ ಶೀತಲದಲ್ಲಿದೆ, ಅದನ್ನು ಸರಿ ಮಾಡಿ ಅಂತ. ಅದಕ್ಕೂ ನಾನು ಆಗ ಒಪ್ಪಿದೆ. ಅದು ಕಡೆ ವಿಶ್ವವಿದ್ಯಾಲಯದವರಿಂದಲೇ ಅದನ್ನು ಕಾರ್ಯಗತ ಮಾಡಲಿಕ್ಕೆ ಆಗಿಲ್ಲ ಅಂತ ಹೇಳಲಿಕ್ಕೆ ನನಗೆ ಬೇಸರ ಆಗ್ತಾಯಿದೆ. ಮತ್ತು ಇಲ್ಲಿ ವಿಶ್ವವಿದ್ಯಾಲಯದಲ್ಲಿ ಚಿನ್ನಪ್ಪಗೌಡರು ಮತ್ತು ಕಾವೇರಿಯಪ್ಪ ಅವರು ಆಗ ಹೇಳಿದರು, ಇಲ್ಲಿ ಯಕ್ಷಗಾನ ಕೇಂದ್ರಕ್ಕೆ ಒಂದು ಕೇಂದ್ರ ಇಲ್ಲ ಇಲ್ಲಿ, ಅದಕ್ಕೆ ಒಂದು ಕೇಂದ್ರವನ್ನು ತಾವು ಮಾಡೋದಾದರೆ ನಾನು ಹೇಳಿದವ್ರದ್ದು ಏನು ಮಾಡಬೇಕಂತ. ಅವ್ರು ಹೇಳಿದ್ರು, ಇಲ್ಲಿ ತುಂಬ ಪೀಠಗಳಿದೆ, ಸಾಧಾರಣ 10-15 ಪೀಠಗಳಿದೆ, ಯಾವ ಪೀಠದಲ್ಲೂ ಸರಿ ಕೆಲಸ ಆಗ್ತಾಯಿಲ್ಲ, ಉಪಯೋಗ ಆಗ್ತಾಯಿಲ್ಲ ಅಂತ ಹೇಳಿದ್ರು. ಆಗ ನಾನು ಹೇಳಿದೆ, ನಾನು ಮಾಡೋದಾದರೆ ಅದು ತುಂಬ ಉಪಯೋಗ ಆಗುವಂಥ ಪೀಠವನ್ನು ಮಾಡ್ತೇನೆ. ಅದಕ್ಕೆ ಚಿನ್ನಪ್ಪಗೌಡರು ನನಗೆ ಮಾರ್ಗದರ್ಶನ ಮಾಡಿದರು. ಇದು ಯಕ್ಷಗಾನ ಕೇಂದ್ರ. ಯಾಕೆಂದರೆ ಮಂಗಳೂರಿನಲ್ಲಿ ಅವಿಭಾಜಿತ ಉಡುಪಿ ಡಿಸ್ಟ್ರಿಕ್ಟು ಮತ್ತು ಆಗುವ ಮೊದಲು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ, ಅಲ್ಲಿ ಈ ಯಕ್ಷಗಾನ ಎಂಬುದು ಒಂದು ತವರೂರು, ಎಲ್ಲ ಕಲೆಗಳಿಗೆ ತವರೂರು. ಆ ಕಲೆಗಳಲ್ಲಿ ಇಂಪಾರ್ಟೆಂಟ್ ಕಲೆ ಇರುವುದೇ ಯಕ್ಷಗಾನ ಕಲೆ. ಯಾಕೆಂದರೆ ಬೇರೆ ಎಲ್ಲ ಕಲೆಗಳು ನೋಡಿ, ಸಂಗೀತ ತಗೊಳ್ಳಿ, ಖಾಲಿ ಸಂಗೀತ ಮಾತ್ರ, ನೃತ್ಯ ತಗೊಳ್ಳಿ, ಸಂಗೀತ ಮತ್ತು ನೃತ್ಯ ಇರ್ತದೆ. ಬೇರೆ ಯಾವುದೋ ಕಲೆ ತಗೊಂಡ್ರು ಆ ಸೀಮಿತವಾಗಿದೆ. ಅದು ಯಕ್ಷಗಾನಕ್ಕೆ ಸೀಮಿತ ಇಲ್ಲ, ಎಲ್ಲ ಕಲೆಗಳ ಸಂಗಮ ಯಕ್ಷಗಾನ. ಡಾನ್ಸ್ ತಗೊಳ್ಳಿ, ಡ್ರಾಮಾ ಸಂಭಾಷಣೆ ತಗೊಳ್ಳಿ, ಪೋಷಕ ತಗೊಳ್ಳಿ, ವಾದ ವಿವಾದ ತಗೊಳ್ಳಿ, ಗಾಂಭೀರ್ಯ ತಗೊಳ್ಳಿ, ಯಾವ ಗುಣ ತಗೊಳ್ಳಿ, ಆ ಯಕ್ಷಗಾನ ನೋಡ್ಬೋದು. ಅಂಥ ಒಂದು ಇದು. ಆದರೆ ಒಂದೇ ಒಂದು ಬೇಸರ ಅಂತೇಳಿ ಎಲ್ಲ ಕಲಾಕಾರರಲ್ಲಿದ್ದಾರೆ. ನಮ್ಮ ಯಕ್ಷಗಾನ ಕಲೆ ತುಂಬ ಸಿರಿವಂತ ಕಲೆ, ತುಂಬ ಸಂಪದ್ಭರಿತ ಕಲೆ. ಆದರೆ ಅದರ ಕಲಾವಿದರು ಮಾತ್ರ ಪಾಪ ಕಾಣ್ತದೆ, ತುಂಬ ಕಷ್ಟದಲ್ಲಿದ್ದಾರೆ ಎಲ್ಲರೂ. ಅದು ಯಾಕೆ ಸರ್ಕಾರದವರು ಅಥವಾ ಎಲ್ಲ ಅಥಾರಿಟೀಸ್ನವರು ಒಟ್ಟುಗೂಡಿ ಅವರ ಕಷ್ಟ ಯಾಕೆ ಪರಿಹಾರ ಮಾಡೋದಿಲ್ಲ ಅಂತ. ನಾನೀಗ
ಎರಡೂ ಸಂಸ್ಥೆ ಯಕ್ಷಗಾನ ಕೇಂದ್ರ ಇಲ್ಲಿ ಮತ್ತು ಉಡುಪಿಯಲ್ಲಿ, ಉಡುಪಿ ಹತ್ತಿರ ಉಪ್ಪಿನ ಕುದುರು ಅಂತ ಅಲ್ಲಿ ಒಂದು ಗೊಂಬೆ ಆಟ, ಯಕ್ಷಗಾನದ ಹಾಗೆ ಗೊಂಬೆ ಆಟ ಯಕ್ಷಗಾನ ಅದು. ಅಲ್ಲಿ ಒಂದು ಅದಕ್ಕೊಂದು ಜಾಗ ತೆಗೆಸಿಕೊಟ್ಟು ಅಲ್ಲಿ ಒಂದು ಥಿಯೇಟ್ರ್ ಕಟ್ಟಿಸಿ ಈಗ ಅಲ್ಲಿ ಒಂದು ದೊಡ್ಡ ರೀತಿಯಲ್ಲಿ ಅದು ಇಂಪ್ರೂವ್ ಆಗ್ತಾ ಇದೆ ಯಕ್ಷಗಾನ ಗೊಂಬೆ ಆಟ. ಅಲ್ಲಿ ಎರಡೂ ಕಡೆಯಲ್ಲಿ ನಾವು ಹಲವು ಕಲಾವಿದರಿಗೆ ಮಾರ್ಗದರ್ಶನ ನಾನು ಕೊಡ್ತಾ ಇದ್ದೇನೆ. ಅದು ಸರ್ಕಾರ ಮಾಡುವ ಕೆಲಸ ನಾನು ನನ್ನ ಮಟ್ಟಿಗೆ ಎಷ್ಟು ಸಾಧ್ಯತೆ ಮಾಡ್ತೇನೆ. ಅದನ್ನು ಇನ್ನೂ ದೊಡ್ಡ ರೀತಿಯಲ್ಲಿ ಮಾಡುವ ಆಸೆ ನನಗಿದೆ. ಅದು ಮಾಡೋದಾದರೆ ಈ ಯಕ್ಷಗಾನ ಕೇಂದ್ರದಿಂದಲೇ ಮಾಡಬೇಕಂತ, ಅದಕ್ಕೂ ಬೇಕಾದ ಒಂದು ಮೊತ್ತ ನಾನು ನಿಧಿಯನ್ನು, ಮೂಲ ನಿಧಿಯನ್ನು ಇಡ್ತೇನೆ. ಅದರಲ್ಲಿ ಬರೆಯುವ ಬಡ್ಡಿಯನ್ನು ನೀವು ಅವರಿಗೆ ಮಾಸಾಸನ ಹಾಕ್ಕೊಡಿ. ಯಾಕೆಂದರೆ ಕಲಾವಿದರು ಇಷ್ಟು ಇವತ್ತು ನೀವು ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ರಿ, ಒಳ್ಳೆಯ ಕೆಲಸ ಮಾಡಿದ್ರಿ. ಯಾಕೆಂದರೆ ಅವರಿಗೆ ಏನು ಬೇಡ, ಅವರಿಗೆ ಅವರ ಕಷ್ಟಪಟ್ಟದ್ದು, ಅವರ ದಶಕಗಳಿಂದ ಯಕ್ಷಗಾನಕ್ಕೆ ನೀಡಿದ ಸೇವೆ, ಯಕ್ಷಗಾನ ಇವತ್ತು ಇದೆ ಅಂತ ಆದರೆ, ಇವತ್ತು ಈ ಎತ್ತರಕ್ಕೆ ಬೆಳೆದಿದೆ ಆದರೆ ಈ ಕಲಾವಿದರೇ ಕಾರಣ ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕಂದರೆ ಈ ಕಲಾವಿದರ ತ್ಯಾಗ, ಕಲಾವಿದರ ಶ್ರಮ ಅದು ಅದರಲ್ಲಿದೆ. ಅವರ ರಿಟೈರ್ಮೆಂಟ್, ಪೋಸ್ಟ್ ರಿಟೈರ್ಮೆಂಟ್ ಪಾಪ ಅವ್ರಿಗೆ ತುಂಬ ಕಷ್ಟ. ಯಾಕಂದರೆ ಪ್ರೊಫೆಷನ್ನಲ್ಲಿ ಕಂಟಿನ್ಯೂ ಮಾಡಲಿಕ್ಕೆ ಆಗಲ್ಲ, ಏಜ್ ಆಗಿದೆ. ಆದರೆ ಮನೆಯಲ್ಲಿ ಖರ್ಚಿಗೆ ಕಷ್ಟ ಇದೆ. ಅಂತ ಕಷ್ಟ ದೂರ ಮಾಡಲಿಕ್ಕೆ ಏನಾದರೂ ಸ್ಕೀಮ್ ಮಾಡೋದಾದರೆ ನಾನು ಅದಕ್ಕೆ ಖಂಡಿತವಾಗಿಯೂ ಸಹಕಾರ ಮಾಡ್ತೇನೆ. ಕೇವಲ ಅವರಿಗೆ ಒಂದು ತಿಂಗಳಿಗೆ ಫ್ಯಾಮಿಲಿಗೆ ಒಂದು 2,000 ರೂಪಾಯಿ ಸಿಗುವಾಗೆ ಮಾಡಿದರೆ ಒಂದು 50-100 ಕಲಾವಿದರಿಗೆ ತುಂಬ ಬೆನಿಫಿಟ್ ಆಗುತ್ತೆ ಅಂತ ನನ್ನ ಇದು. ನಾನೀಗ ಮಾಸಾಸನ ತುಂಬ ಜನರಿಗೆ ಕೊಡ್ತಾ ಇದ್ದೇನೆ, ಆದರೆ ಅದು ಸಾಕಾಗೋದಿಲ್ಲ ನಂಗೆ ಗೊತ್ತಿದೆ. ಕೆಲವರಿಗೆ ಮಾತ್ರ ಇದು ಮಾಡ್ತಾರೆ. ಈಗ ತುಂಬ ವಿಷಯದಲ್ಲಿ ಇದು ಮಾತನಾಡಿದರು. ಚಿನ್ನಪ್ಪಗೌಡರು ಫೈನಾನ್ಸ್, ಆರ್ಥಿಕತೆ ವಿಷಯದಲ್ಲಿ ಮಾತನಾಡುವಾಗ ನನಗೆ ಈಗ ಕೂತ್ಕೊಂಡಲ್ಲೇ ಒಂದು ಬರ್ತದೆ. ಯಾಕಂದರೆ ನಾನು ಎಲ್ಲರೂ ನೆನೆಸ್ಬೋದು, ನೀವು ಕೋಟಿ ಕಟ್ಟಲೆ ಕೊಡ್ತಾ ಇದ್ದೀರಲ್ಲ, ಕಾರಣ ಏನು ಅಂತ ಕೇಳಿದರೆ ನನ್ನ ಒಂದು ಸಿದ್ಧಾಂತ ಇದೆ. ಯಾಕಂದರೆ ರಿಚ್ ಮ್ಯಾನ್ ಡಸಂಟ್ ಬಿಕಮ್ ರಿಚರ್ ಬೈ ಆ್ಯಡಿಂಗ್ 1 more million to his bank account, but he becomes richer by utilizing that additional million for the upliftment of the poor, upliftment of the society. See, ಸಾಹುಕಾರನಿಗೆ 1 ಕೋಟಿ ಬ್ಯಾಂಕಲ್ಲಿ ಹಾಕಿದ ಕೂಡಲೇ ಅವನು ಇನ್ನೂ ಸಾಹುಕಾರನಾಗೋದಿಲ್ಲ. ಆದರೆ ಆ 1 ಕೋಟಿ ಜನರ ಒಳಿತಿಗೋಸ್ಕರ, ಜನರ ಕಷ್ಟದಲ್ಲಿರೋರಿಗೆ ಯೂಸ್ ಮಾಡಿದರೆ ಅದು ದೊಡ್ಡ ಸೇವೆ ಅಂತ ನಾನು ನೆನೆಸ್ಕೊಳ್ತಾನೆ. ಸೊ ಅದು ನನ್ನ ಸಿದ್ಧಾಂತ. ಆ ಸಿದ್ಧಾಂತದಲ್ಲಿ ಮುಂದೆ ಹೋಗ್ತಾನೆ. ಇನ್ನೊಂದು ಸಿದ್ಧಾಂತ ಏನಂತ ಹೇಳಿದ್ರೆ, ಅರ್ನ್ ಇನ್ ಮಿಲಿಯನ್ಸ್, ಅರ್ನ್ ಇನ್ ಕ್ರೋರ್ಸ್ ಇನ್ ರೈಟ್ಫುಲ್ ಮೀನ್ಸ್, ಬಟ್ ವಾಟ್ ಎವರ್ ಯು ಹ್ಯಾವ್ ಅರ್ನ್ಡ್ ಇಟ್ಸ್ ನಾಟ್ ಯುವರ್ಸ್, ಇಟ್ ಬಿಲಾಂಗ್ಸ್ ಟು ದ ಸೊಸೈಟಿ. ಆ್ಯಂಡ್ whatever minimum required for your family, you keep it, rest you give back to the society ಅಂತ ಹೇಳ್ತಾರೆ. ಯಾವುದು? ಯಾಕೆ ದಟ್ ಈಸ್ ಆಫ್ ದ ಗುಡ್ ಕಾಸ್. ಅವ್ರು ರಿಪೀಟೆಡ್ಲಿ ಹೇಳಿದರು ಗುಡ್ ಕಾಸ್ಗೋಸ್ಕರ ಮಾಡಬೇಕು ಅಂತ. ಅದನ್ನು ನಾನು ಫಾಲೋ ಮಾಡ್ತಾ ಇದ್ದೇನೆ ಯಾವಾಗಲೂ. ಅದರಿಂದ ಆ ಉದ್ದೇಶದಿಂದ ನನಗೆ ದೇವರು ದಯ ಮಾಡಿದ್ದಾರೆ. ಅದು ನನ್ನ ಪೂರ್ವಜರ ಆಶೀರ್ವಾದ ಅಥವಾ ನಿಮ್ಮವರೆಲ್ಲ ಒಳ್ಳೆ ಗುಡ್ ವಿಶೇಷ ಏನಂತ ಗೊತ್ತಿಲ್ಲ, ದೇವರು ಒಳ್ಳೆಯ ಐಶ್ವರ್ಯವನ್ನು ಕೊಟ್ಟಿದ್ದಾರೆ, ಐಶ್ವರ್ಯ ಸಂಪಾದನೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಆ ಕೊಟ್ಟದ್ದು ರೈಟ್ಫುಲ್ ಮೀನ್ಸಲ್ಲಿ ಕೊಟ್ಟಿದ್ದಾರೆ. ಅದನ್ನು ಪುನಃ ನಾನು ಸೊಸೈಟಿಗೆ ಕೊಡಬೇಕಂತ, ಅದಕ್ಕೋಸ್ಕರ ನಾನು ಎಲ್ಲ ಸೊಸೈಟಿ ನನಗೆ ಇನ್ನೊಂದು ಅಂತ ಹೇಳಿದ್ರೆ, ನನಗೆ ಒಂದೇ ಒಂದು ಯಕ್ಷಗಾನ ಮಾತ್ರ ಅಲ್ಲ, ಸ್ಪೋರ್ಟ್ಸು, ಗೇಮ್ಸು, ಫಿಲ್ಮು, ಡ್ರಾಮ್ಯಾಟಿಕ್ಸು, ಯು ನೇಮ್ ಎನಿ ಸೋಷಿಯಲ್ ಆ್ಯಕ್ಟಿವಿಟಿ ದೇವರು ನನಗೆ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ಅದರಲ್ಲಿ ಮುಂದೆ ಹೋಗುವಂಥ. ಅಂದರೆ ತುಂಬ ಕಡೆಯಲ್ಲಿ ನಾನು ಮಾಡಬೇಕಂದ್ರೆ ಇನ್ನೂ ಆಸೆ ಇದೆ. ದೇವರು ಆಸೆ ಕೊಟ್ಟರೆ ಇನ್ನೂ ಹೆಚ್ಚಿನ ಮೊಬೈಲ್ಗಳನ್ನು ನಾನು ಸಮಾಜಕ್ಕೆ ಪುನಃ ಕೊಡ್ತೇನೆ ಅಂತ ನಾನು ನಿಮಗೆಲ್ಲರೂ ಭರವಸೆ ಕೊಡ್ತೇನೆ. ಮತ್ತು ಈಗ ಅವರು ಹೇಳಿದರು, ಇಲ್ಲಿ ಇದು ಯಾವುದು ಇಕೋಸಿಸ್ಟಮ್ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿದರು. ಆ ಪ್ರಾಬ್ಲಮ್ಗೂ ನಾನು ಅವರಿಗೆ, ನಿಮಗೆ ಕುಲಪತಿಗಳಿಗೆ ಮತ್ತು ಉಳಿದ ಪದಾಧಿಕಾರಿಗಳಿಗೆ ಹೇಳೋದಂತಾರೆ, ನಿಮಗೆ ಡಿಸಪಾಯಿಂಟ್ ಮಾಡೋದಿಲ್ಲ, ದಯವಿಟ್ಟು ಇದರ ಒಂದು ಎಸ್ಟಿಮೇಟ್ ತಗೊಳ್ಳಿ. ಇದು ಸಾಧಾರಣ 5-6 ವರ್ಷದಿಂದ ಚಿನ್ನಪ್ಪಗೌಡರು ಹೇಳ್ತಾ ಇದ್ದಾರೆ. ಆದರೆ ನಾನು ಪ್ರತಿ ಸರ್ತಿ ಹೇಳ್ತಾ ಇದ್ದೇನೆ, ಒಂದು ಎಸ್ಟಿಮೇಟ್ ತಗೊಳ್ಳಿ. ಎಸ್ಟಿಮೇಟ್ ತಗೊಂಡು ನಮ್ಗೆ ಗೊತ್ತಾಗುತ್ತೆ, 25 ಲಕ್ಷನ, 50 ಲಕ್ಷನ, 1 ಕೋಟಿನ ಎಷ್ಟು ಖರ್ಚಿದೆ ಅಂತ ಗೊತ್ತಾಗಲಿ. ಅದು ಗೊತ್ತಾದರೆ ನಾನು ಖಂಡಿತ ಅದನ್ನು ಮಾಡ್ತೇನೆ ಅಂತ ನಿಮಗೆ ಇವತ್ತು ನಾನು ಭರವಸೆ ಕೊಡ್ತೇನೆ. ಬಟ್ ದಯವಿಟ್ಟು ಈಗ ನಾನು ಮಾತಾಡಿದ್ದು ಒಂದು ನಾಳೆ ನನಗೆ ನೆನಪಿರ್ತದೆ, ಇವರಿಗೆಲ್ಲ ನೆನಪಿರೋಲ್ಲ, ಮರ್ತು ಬಿಡ್ತಾರೆ. ಅದರಿಂದ ದಯವಿಟ್ಟು ನಾನು ಪ್ರತಿ ಸ್ಟೇಜಲ್ಲಿ ಮಾತಾಡುವಾಗ ಏನಾದರೂ ಆಫರ್ ಮಾಡಿದಾಗ ಹೇಳೋದು,
ಕಾರ್ಯಗತ ಮಾಡಿಕೊಳ್ಳಿ, ಯಾಕೆ ಫಾಲೋ ಅಪ್ ಮಾಡಿದೆ. ಇಲ್ಲದ್ರೆ ನಾಳೆ ಜನ ಇನ್ನೊಂದ್ಸರಿ ನಾನು 6 ತಿಂಗಳು ಬಿಟ್ಟು ಬಂದಾಗ ಏನು ದಯಾನಂದ ಮಾತನಾಡ್ತಾರೆ, ಏನು ಕಾರ್ಯಗತ ಮಾಡೋದು ಅಂತ ನನ್ನ ಮೇಲೆ ಬ್ಲೇಮ್ ಮಾಡ್ತಾರೆ. ಯಾಕಂದರೆ ನನಗೆ ನೆನಪಿದೆ, ಹಲವಾರು ಶಾಲೆಗಳಿಗೆ ಹೋದಾಗ ಟಾಯ್ಲೆಟ್ ಇಲ್ಲ ಅಂತ ಹೇಳ್ತಾರೆ. ಟಾಯ್ಲೆಟು ಮಾಡ್ತೇನೆ ನಾನು ಅಂತ ಭರವಸೆ ಕೊಟ್ಟೆ, ಮಾಡಿ ಅಂತ ಹೇಳಿದೆ. ಆದರೆ 1 ವರ್ಷ 2 ವರ್ಷ ಆದರೂ ಅದು ಮಾಡೋಲ್ಲ. ಇನ್ನೊಂದು ದೊಡ್ಡ ಇದಿದೆ, ಅದು ನಾನು ಸರ್ಕಾರಿ ಕಾಲೇಜು ಮ್ಯಾನೇಜ್ಮೆಂಟ್ ಬ್ಲಾಕ್ ಕಟ್ಟಿಸುವಾಗ ಇದು ಮಾಡಿದೆ. ಆಗಿನ ವಿಶ್ವರು ಹೇಳಿದರು, ಆ ದುಡ್ಡು ಸರ್ಕಾರದವ್ರು ಕೇಳೋಲ್ಲ, ನಿಮಗೆ ಕಟ್ಟಿಸಿ ಕೊಡಲಿಕ್ಕೆ ಪರ್ಮಿಷನ್ ಕೊಡೋಲ್ಲ, ನೀವು ದುಡ್ಡು ನಮ್ಮ ಹತ್ರ ಡೆಪಾಸಿಟ್ ಮಾಡಿ ನಾವು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ. ಅದು ಮಾತ್ರ ನಾನು ಹೇಳಿದ್ದೇನೆ, ಯಾವ ಸರ್ಕಾರಕ್ಕೂ ಹೇಳ್ತೇನೆ ಅದು ನಾನು ಬಿಲ್ಕುಲ್ ಎಗ್ರಿ ಮಾಡೋದು. ಯಾಕಂದರೆ ಅದೊಂದು ಗಾದೆ ಇದೆ, ಸತ್ತ ಹೆಣ ಮತ್ತು ಸರ್ಕಾರ ಕೊಟ್ಟ ದುಡ್ಡು ಅದು ಯಾವಾಗಲೂ ಹಿಂದೆ ಬರೋದಿಲ್ಲ ಅಂತ. ಅಂದ ನಾನು ಅದು ಮಾಡೋದಿಲ್ಲ. ಏನಾದರೂ ಇದ್ದರೆ ನಾನೇ ಕೆಲಸ ಮಾಡಿಸ್ಕೊಡ್ತೇನೆ. ಈಗ ಈ ಇಕೋ ಸಿಸ್ಟಮ್ ಹೋಗಬೇಕಾದ್ರು ಅದಕ್ಕೆ ನಾನು ಹೇಳಿದ್ದು ನಾನೇ ಮಾಡಿಸಿಕೊಡ್ತೇನೆ, ನೀವು ಹೇಳಿದ ಏಜೆನ್ಸಿಗಳಿಂದಲೇ ಮಾಡಿರ್ತೇನೆ. ಈಗ ಅವ್ರು ಹೇಳಿದರು ಇಲ್ಲಿದ ತೆಂಕು ಮತ್ತು ಇದು ಮ್ಯೂಸಿಯಂ ಮಾಡಿದ್ದು, ಆಗಲೂ ಅದೇ ಕಂಡೀಷನ್ ಆಗಿದ್ದೆ, ನಾನು ಸರ್ಕಾರ ಥ್ರೂ ಮಾಡೋದು. ಯಾಕಂದರೆ ನಿಮಗೆ ತುಂಬ ಪ್ರಾಬ್ಲಮ್ ಇದೆ. ಯಾಕೆಂದರೆ ಅದು ಟೆಂಡರ್ ಕರಿಬೇಕು, ಹೀಗೆ ನೀವು ಕೊಡಲಿಕ್ಕಾಗೋಲ್ಲ, ನಾಳೆ ನಿಮಗೆ ಟ್ರಾನ್ಸ್ಫರ್ ಇಲ್ಲ ಅಂತ ಆ ಕ್ವಶನ್ ಬರ್ತದೆ, ನಿಮಗೆ ಪ್ರಾಬ್ಲಮ್ ಇಲ್ಲ. ಆದ್ದರಿಂದ ಇಲ್ಲಿ ಎಲ್ಲ ಕೆಲಸ ಇದ್ದರೂ ಹೇಳಿ ನಾನೇ ಮಾಡಿಸ್ತೇನೆ, ನಿಮ್ಮ ಏಜೆನ್ಸಿಗಳ ಥ್ರೂನೇ ಮಾಡಿರ್ತೇನೆ ಅಂತ ಹೇಳಿ ನಿಮಗೆ ಭರವಸೆ ಕೊಡ್ತೇನೆ. ದಯವಿಟ್ಟು ಇದನ್ನು ಮಾಡಿಸಿ ಅಂತ ನಾನು ಇನ್ನೂ ಜಾಸ್ತಿ ಹೊತ್ತು ಮಾತನಾಡಲ್ಲ. ನಾನು ತುಂಬ ಋಣ ಇದೆ ಇಷ್ಟು ಮಾಡಿದ ನಂತರ. ಯಾಕಂದರೆ ಒಂದು ಹೆತ್ತ ತಾಯಿ, biological mother, parent, they give birth to a child, but institution where you have study that gives life ಅಂತ ಹೇಳ್ತಾರೆ. ಯಾವುದು ಎಂಥ ಒಂದು ಇದು ನೋಡಿ, ಅದಕ್ಕೋಸ್ಕರ ಎಲ್ಲಿ ನಾವು ಕಲ್ತಿದ್ದೇವೆ ಅಲ್ಮಾ ಮ್ಯಾಟರ್ ಅಂತ ಹೇಳ್ತಾರೆ. ಅಲ್ಮಾ ಮ್ಯಾಟರ್ ಅಂದರೆ ಸೆಕೆಂಡ್ ಮದರ್ ಅಂತ. ಫಸ್ಟ್ ಮದರ್ is your biological parent, second mother is your institution where you have study. ಸೊ ನನಗೆ ಸೆಕೆಂಡ್ ಮದರ್ ಎಲ್ಲ ಕಲಿತ ಇದರಲ್ಲೆಲ್ಲ ಶಾಲೆ ಕಾಲೇಜು ಎಲ್ಲ ನನ್ನ 2ನೇ ತಾಯಿಗಳವರು. ಅಂದ ತಾಯಿಗಳಿಗೆ, ಮೊದಲನೇ ತಾಯಿಗೆ ಎಷ್ಟು ನಾನು ಗೌರವ ಕೊಡ್ತೇನೆ, ಎಷ್ಟು ರೆಸ್ಪೆಕ್ಟ್ ಕೊಡ್ತೇನೆ, ಅದು ಎಲ್ಲ ನಾವು 2ನೇ ತಾಯಿಗೂ ಕೊಡ್ತೇನೆ ಅಂತ ಭರವಸೆ ಕೊಡ್ತೇನೆ. ಇನ್ನು ಮುಂದೆ ಆದರೂ ನಾನು ಈ ಮಂಗಳೂರು ವಿಶ್ವವಿದ್ಯಾಲಯ ಕೈ ಬಿಡುವುದಿಲ್ಲ, ನಾನು ನಿಮ್ಮೊಟ್ಟಿಗೆ ಇರ್ತೇನೆ. ಎಂಥ ಒಳ್ಳೆಯ ಕೆಲಸ ಇದ್ದರೂ ಹೇಳಿ ನಾನು ಖಂಡಿತವಾಗಿಯೂ ಇಲ್ಲಿ ಮಾಡ್ತೇನೆ. ಸರ್ಕಾರಿ ಕಾಲೇಜ್ಗೆ ನಾನು ಇವತ್ತು ಪುನಃ ಕುಲಪತಿಯವರಿಗೆ ಒಂದು ಮನವಿ ಕೊಟ್ಟಿದ್ದೇನೆ. ನಾನಲ್ಲಿ ಅವರಿಗೆ 7 ಕೋಟಿ ರೂಪಾಯಿ ಆಗ ಎಸ್ಟಿಮೇಟು ಒಂದು 5-6 ವರ್ಷ ಹಿಂದೆ ಸರ್ಕಾರಿ ಕಾಲೇಜಿಗೆ ಅನುದಾನ ಮಾಡಬೇಕಂತ ಬಂತು, ನಾನು ಒಪ್ಪಿದೆ. ಆದರೆ ಸರ್ಕಾರದವರು ಅದನ್ನು ಕಾರ್ಯಗತ ಮಾಡಲಿಲ್ಲ. ಈಗ ಪುನಃ ಇವತ್ತು ಅವರಿಗೆ ಹೇಳಿದೆ, ನಾನು ಪುನಃ ಅದು ಮಾಡ್ತಾರೆ. ಈಗ 10 ಕೋಟಿ ಬೇಕಾದರೆ ನಾನು ಪುನಃ ಅನುದಾನ ಮಾಡ್ತೇನೆ. ನೀವು ಆ ಕಾಲೇಜಿನ, ಅದರಲ್ಲೂ ಕಾಮರ್ಸ್ ಬ್ಲಾಕ್ ಇದೆ, ಅದು ಯಾವಾಗ ಬೀಳ್ತದಂತ ಹೇಳಲಿಕ್ಕಾಗಲ್ಲ, ಅದು ಅಷ್ಟು ಶೀತಲವಾಗಿದೆ ಆ ಬಿಲ್ಡಿಂಗ್. ದಯವಿಟ್ಟು ಬೀಳುವ ಮೊದಲೇ ಇದು ಮಾಡಿ. ಮತ್ತು ಅಲ್ಲಿ ಒಂದು ಸತಿ ಹೋಗಿದ್ದೆ, ಟಾಯ್ಲೆಟು ಅದೆಲ್ಲ ಅದು ಸಾಧಾರಣ ಕಾಲೇಜ್ ಸ್ಟೂಡೆಂಟ್ಸ್ಗಳು ಅಪ್ರಿಷಿಯೇಟ್ ಮಾಡೋಲ್ಲ ಅಂಥ ಸ್ಥಿತಿಯಲ್ಲಿದೆ. ಅದೆಲ್ಲವನ್ನು ಮಾಡಲಿಕ್ಕೆ ದಯವಿಟ್ಟು ನಾನು ಇದು ಮಾಡ್ತೇನೆ. 10 ಕೋಟಿ ಅನ್ನ ನಾನು ಕೊಡ್ತೇನೆ, ಬಟ್ ಅದು ಕಾರ್ಯಗತ ಮಾಡಿ. ಯಾಕಂದರೆ ಇವತ್ತು ನಾನು ಪುನಃ ಹೇಳಿದಾಗ ಇವತ್ತು ನಿಮಗೆ ಮಾತನಾಡಿದ್ದೇನೆ, ಇನ್ನೂ ಒಂದು 2-3 ವರ್ಷದಲ್ಲಿ ನಾನು ಆಗ ಇರ್ತೇನೋ ಇಲ್ಲ ಅಂತ ಗೊತ್ತಿಲ್ಲ. ಆದರೆ ಅದು ಇರುವ ಮೊದಲೇ ಅದನ್ನು ಕಾರ್ಯಗತ ಮಾಡಿಸಿ ನನಗೆ ಸಂತೋಷ, ನನಗೆ ನನ್ನ ಋಣ ನಾನು ನಿಭಾಯಿಸಿದ್ದೇನೆ ಅಂತ ಭಾವನೆ ಬರ್ತದೆ. ಸೊ ನಿಮಗೆಲ್ಲರಿಗೂ ನಾನು ಶುಭಾಶಯ ಹೇಳ್ತೇನೆ. ನನಗೆ ಇಲ್ಲಿ ಇವತ್ತು ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಲು ಕೊಟ್ಟ ಒಂದು ಅವಕಾಶಕ್ಕೆ ನಿಮಗೆ ನಾನು ಯಾವಾಗಲೂ ಧನ್ಯವಾದಗಳು ಹೇಳ್ತೇನೆ. ನಿಮಗೆ ಚಿರುಣಿಯಾಗಿದ್ದೇನೆ. ಇನ್ನು ಮುಂದೆನೂ ಯಕ್ಷಗಾನ ಇನ್ನೂ ಎತ್ತರಕ್ಕೆ ಹೋಗಬೇಕು, ಇದರ ಕೀರ್ತಿ, ಅದಕ್ಕೆಲ್ಲ ನಿಮ್ಮ ತ್ಯಾಗ ಇದೆ. ಮತ್ತು ಇವತ್ತಿನ ಪುರಸ್ಕೃತರಿಗೆ ಒಂದೇ ಒಂದು ಮಾತೇಳು, ಪುರಸ್ಕಾರ ಸಿಕ್ಕಿದಾಗ ಅದು ತಲೆಗೆ ಹೋಗಬಾರ್ದು, ಅದು ಹೃದಯ ತನಕ ಮಾತ್ರ ಟಚ್ ಆಗಬೇಕಲ್ಲದೆ ತಲೆಗೆ ಹೋಗಬಾರ್ದು. ತಲೆಗೆ ಹೋದರೆ ಅದೇನಾಗ್ತದೆ, ನೀವು ಮುಂದೆ ಕೆಲಸ ಮಾಡೋದು, ಮುಂದೆ ಶ್ರಮ ಪಡೋದು ನಿಂತು ಬಿಡ್ತದೆ. ಅದು ನಿಲ್ಲಕ್ಕೆ ಬಿಡಬೇಡಿ. ದಯವಿಟ್ಟು ಇನ್ನು ಮುಂದೆನೂ ನೀವು ಈ ಯಕ್ಷಗಾನ ಕಲೆ ಮುಂದೆ ಬರಲಿಕ್ಕೆ ಎಷ್ಟು ನಿಮ್ಮಿಂದ ಸಾಧ್ಯ ಅಷ್ಟು ಶ್ರಮವನ್ನು ವಹಿಸಿಕೊಳ್ಳಿ. ಇನ್ನೂ ಇದರ ಕೀರ್ತಿ ಹೆಚ್ಚಿನ ಎತ್ತರಕ್ಕೆ ಕೊಂಡೋಗುವ ಜವಾಬ್ದಾರಿ ನಿಮ್ಮದಿದೆ ಅಂತ ಹೇಳ್ತೇನೆ. ತುಂಬ ಕಲಾವಿದರು, ನಿಮಗೆಲ್ರಿಗೂ ಶುಭಾಶಯ. ನಿಮಗೆಲ್ಲರೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನನ್ನ 2 ಮಾತುಗಳನ್ನು ನಿಲ್ಲಿಸ್ತೇನೆ.